ವ್ಯವಸ್ಥೆಯ ಲೋಪದೋಷಗಳನ್ನು ದಿಟ್ಟವಾಗಿ ಪ್ರಶ್ನೆ ಮಾಡುವಂಥ ಮತ್ತೆ ಆಡಳಿತದಲ್ಲಿರೋರನ್ನ ಅಣಕಿಸುವಂಥ ಧೈರ್ಯ ಇವತ್ತಿನ ಭಾರತದಲ್ಲಿ ಉಳಿದಿದೆಯಾ? ಇಂಥ ಗಂಭೀರ ಪ್ರಶ್ನೆಗಳಿಗೆ ಉತ್ತರವಾಗಿ ಭಾರತೀಯ ಟಿವಿ ಕ್ಷೇತ್ರದ ಹಳೆಯ ಸೂಪರ್ ಸ್ಟಾರ್ ಶೇಖರ್ ಸುಮನ್ ಸುದೀರ್ಘಾವಧಿಯ ನಂತರ ತಮ್ಮ ಹೊಸ ಶೋ ಶೇಖರ್ ಟುನೈಟ್ ಮೂಲಕ ಭರ್ಜರಿಯಾಗಿ ಮರಳಿದ್ದಾರೆ. 90ರ ದಶಕದ ಪ್ರಸಿದ್ಧ ಮೂವರ್ಸ್ ಆ್ಯಂಡ್ ಶೇಖರ್ಸ್ ಕಾರ್ಯಕ್ರಮದ ಮೂಲಕ ಇಡೀ ದೇಶವನ್ನೇ ನಗಿಸ್ತಾನೆ ಗಂಭೀರವಾಗಿ ಯೋಚನೆ ಮಾಡೋ ಹಾಗೆ ಮಾಡಿದಂಥ ಶೇಖರ್ ಸುಮನ್ ಈಗಿನ ಡಿಜಿಟಲ್ ಯುಗದಲ್ಲಿ ಮತ್ತೆ ನಮ್ಮ ಹಳೆಯ ನೆನಪುಗಳನ್ನು ಮರುಕಳಿಸೋ ಹಾಗೆ ಮಾಡ್ತಾ ಇದ್ದಾರೆ. ಅವರ ಈ ಹೊಸ ಇನ್ನಿಂಗ್ಸ್ ಕೇವಲ ಸಾಮಾನ್ಯ ಹಾಸ್ಯ ಅಲ್ಲ, ಬದಲಿಗೆ ವ್ಯವಸ್ಥೆಯ ಕುರಿತ ತೀಕ್ಷ್ಣ ನೋಟವಾಗಿದೆ ಮತ್ತೆ ಕಳೆದು ಹೋಗಿದಂಥ ಸಟೈರ್ ಸಂಸ್ಕೃತಿಯನ್ನ ಮರಳಿ ತರ್ತಾ ಇದೆ. ಶೇಖರ್ ಟುನೈಟ್ ಕಾರ್ಯಕ್ರಮದ ಆರಂಭಿಕ ಮಾತುಗಳಲ್ಲಿ ಅವರು ನಾನಿಲ್ಲಿ ಕೇವಲ ನಗಿಸೋದಿಕ್ಕೆ ಬಂದಿಲ್ಲ, ಬದಲಿಗೆ ಜನರನ್ನ ಎಚ್ಚರಿಸೋದಿಕ್ಕೆ ಬಂದಿದ್ದೀನಿ ಅಂತ ಹೇಳೋ ಮೂಲಕ ಶೋನ ಗಾಂಭೀರ್ಯವನ್ನ ಮತ್ತೆ ತಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ದೇಶದಲ್ಲಿ ನಡೀತಾ ಇರುವಂತಹ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಹಗರಣದಿಂದ ಹಿಡಿದು ರಾಜಕಾರಣಿಗಳ ದ್ವಂದ್ವ ನಿಲುವುಗಳು ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೇಲಿನ ಸೆನ್ಸರ್ಶಿಪ್ ವರೆಗೆ ಪ್ರತಿಯೊಂದು ಪ್ರಚಲಿತ ವಿದ್ಯಮಾನಗಳನ್ನು ತಮ್ಮದೇ ವಿಡಂಬನಾತ್ಮಕ ಶೈಲಿಯಲ್ಲಿ ಜನರ ಮುಂದಿಡ್ತಾ ಇದ್ದಾರೆ ಶೇಖರ್ ಸುಮನ್. ದೇಶದ ಇತ್ತೀಚಿನ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವ ಅವರು ಸರ್ಕಾರ ನಮ್ಮನ್ನ ಮಾತನಾಡೋದ್ರಿಂದ ತಡಿಬಹುದು, ಸಾಮಾಜಿಕ ಜಾಲತಾಣಗಳಲ್ಲಿ ಕಂಟೆಂಟ್ ಹಾಕದೇ ಇರೋ ಹಾಗೆ ನಿರ್ಬಂಧ ಮಾಡಬಹುದು, ಕೊನೆಗೆ ಪಾಕಿಸ್ತಾನದ ನೀರನ್ನ ಕೂಡ ತಡೆದು ನಿಲ್ಲಿಸಬಹುದು. ಆದ್ರೆ ಈ ದೇಶದಲ್ಲಿ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗೋದನ್ನ ಮಾತ್ರ ತಡೆಯೋದಿಕ್ಕೆ ಇವರಿಂದ ಸಾಧ್ಯ ಇಲ್ಲ ಅಂತ ನೇರ ಪ್ರಹಾರ ಮಾಡ್ತಾರೆ. ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲದೇನೆ ವಿಪಕ್ಷಗಳನ್ನು ಬಿಡದ ಶೇಖರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಖಾಕಿ ಸಮವಸ್ತ್ರವನ್ನ ಧರಿಸಿ ಆಟೋ ಡ್ರೈವರ್ಗಳ ಮಧ್ಯ ತಲುಪಿದ್ದಾರೆ. ಒಳ್ಳೇದಾಯ್ತು, ಅವರು ಮುಂಬೈಗೆ ಹೋಗ್ಲಿಲ್ಲ, ಹೋಗಿದ್ರೆ ಯೂನಿಫಾರ್ಮ್ ಜೊತೆಗೆ ಮರಾಠಿ ಭಾಷೆಯನ್ನು ಕೂಡ ಮಾತಾಡಬೇಕಾಗ್ತಿತ್ತು ಅಂತ ಕಿಚಾಯಿಸ್ತಾರೆ. ಮುಂದುವರೆದು ರಾಘವ್ ಚಡ್ಡಾ ಅವರ ಏರ್ಪೋರ್ಟ್ ಸಮೋಸದ ಹೇಳಿಕೆಯನ್ನ ಉಲ್ಲೇಖ ಮಾಡ್ತಾ ಸಮೋಸ ತಿಂದ ಮೇಲೆ ಚಹಾದ ಹಂಬಲ ಬಂದೇ ಬರುತ್ತಲ್ವಾ ಅಂತ ಹೇಳೋ ಮೂಲಕ ಮೋದಿಜಿಯವರ ಚಹಾ ರಾಜಕೀಯದ ಬ್ರ್ಯಾಂಡಿಂಗ್ ಅನ್ನ ಚಡ್ಡಾ ಪಕ್ಷಾಂತರಕ್ಕೆ ನಂಟು ಹಾಕಿ ಅಣಕಿಸ್ತಾರೆ. ಇವತ್ತಿನ ಡಿಜಿಟಲ್ ಸೆನ್ಸರ್ಶಿಪ್ ವ್ಯವಸ್ಥೆಯನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಶೇಖರ್ ಸುಮನ್ ಕೇಂದ್ರ ಸರ್ಕಾರದ ಅಸಲಿ ಚುರುಕುತನ ಮತ್ತೆ ಅತಿ ವೇಗದ ಕೆಲಸವನ್ನ ನೋಡಬೇಕು ಅಂತ ಅಂದ್ರೆ ನೀವು ಪ್ರಧಾನಮಂತ್ರಿಯವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದ್ರೂ ಪೋಸ್ಟ್ ಹಾಕಿದ ತಕ್ಷಣನೇ ಆ ಪೋಸ್ಟ್ ಅನ್ನ ಡಿಲೀಟ್ ಮಾಡುವಂತ ಕಚೇರಿಗೆ ಹೋಗಿ ನೋಡಿ ಅಂತ ಮುಲಾಜಿಲ್ಲದೇನೆ ಹೇಳ್ತಾರೆ.